ಯಾದಗಿರಿ ತಾಲೂಕಿನ ವರಕನಹಳ್ಳಿ ಗ್ರಾಮದವರಾದ ಬುಲೆರೋ ಚಾಲಕ 30 ವರ್ಷದ ಶರಣಪ್ಪ, 19 ವರ್ಷದ ಸುನೀತಾ, 50 ವರ್ಷದ ಸೋಮವ್ವ ಮತ್ತು 55 ವರ್ಷದ ತಂಗಮ್ಮ ಮೃತ ದುರ್ದೈವಿಗಳು. ಘಟನಾ ಸ್ಥಳಕ್ಕೆ ಎಸ್ಪಿ ಪೃಥ್ವಿ ಶಂಕರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು, ಭೀಮರಾಯನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಕಲಬುರಗಿಯ ಗತ್ತರಗಿ ಭಾಗ್ಯವಂತಿ ದೇವಸ್ಥಾನಕ್ಕೆ ಜವಳ ಕಾರ್ಯಕ್ಕೆ ಕುಟುಂಬಸ್ಥರು ಹೋಗುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಬುಲೆರೋ ವಾಹನದಲ್ಲಿದ್ದ ಇನ್ನೂ ಹಲವರಿಗೆ ಗಾಯಗಳಾಗಿದ್ದು, ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗ್ರಾಮದಲ್ಲಿ ಗತ್ತರಗಿ ಭಾಗಮಾಯಿ ದೇವಸ್ಥಾನಕ್ಕೆ ಹೋಗ ಮುಂದಾಗ ಮದ್ರಿಕೆಯಲ್ಲಿ ಆಕ್ಸಿಡೆಂಟ್ ಆಗಿ 4 ಜನ ಜಾಗದ ಮೇಲೆ ಮೃತಪಟ್ಟರ, ಗಾಯಗೊಂಡರ. ಕೆಲವೊಂದು ಮಂದಿ ಇಷ್ಟು ಗುಲ್ಬರ್ಗ ಹೋಯ್ದಾರ. ಅವ್ರಿಗಿನ ಚಿಕಿತ್ಸೆ ಸರ್ಕಾರ ಕಡೆಯಿಂದನೇ ಹೆಲ್ಪ್ ಆಗ್ಬೇಕು. ಅವರು ತುಂಬ ಬಡ ಕುಟುಂಬದವರು. ಆದರೆ ಅವ್ರ ಮನೇಲಿ ಅವರೇ ತೋರ್ಸೋಕ್ಕಾಗಲಾರ್ದ, ತಿನ್ನಕ್ಕೆ ಗತಿ ಇರಲಾರ್ದಂಥ ಕುಟುಂಬಕ್ಕಾಗಿದ್ದು. ಸ್ವಲ್ಪ ಸರ್ಕಾರನೇ ಕಣ್ ತೆರೆದು ನೋಡ್ಬೇಕು. ಇವರಿಗೆ ಚಿಕಿತ್ಸೆ ಮೃತಪಟ್ಟ ಕುಟುಂಬಸ್ಥರಿಗೆ ಪರಿಹಾರ ಅವರೇ ಸರ್ಕಾರನೇ ಒದಗಿಸ್ಬೇಕು. ಇವರಿಗೆ ಗಾಯದವರಿಗೆ ಸರ್ಕಾರನೇ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಈಗ ಆಘಾತ ವರ್ಕಳೆಗೆ ಆಗಿಲ್ಲ, ಇಂಥದ್ದು ಭಾಳ ಶಾಕ್. ಈವರೆಗೆ ವರ್ಕಳಲ್ಲಿ ಯಾವ್ದು ಆಗಿಲ್ಲ, ಇದೇ ಫಸ್ಟ್ ಶಾಕ್ ಆಗತಕ್ಕಂಥ ವಿಷಯ. ಈ ಬಡ ಕುಟುಂಬಕ್ಕಂತರ ಊರಲ್ಲಿ ಜನ ಎಲ್ಲ ನೋಡಕ ಭಾಳಷ್ಟು ಮಂದಿ ಬಂದಾರೆಲ್ಲ ಕಣ್ಣಾಗ ನೀರು ತೆಗೆದಕ್ಕೆ ಅಳಾಕತ್ತಾರ. ಊರೇ ಓಡಾಡಕತ್ತದ. ಸರ್ಕಾರನೇ ಇದಕ್ಕೆ ನೇರವಾಗಬೇಕು. ಇದಕ್ಕೆ ಜವಾಬ್ದಾರಿ ಅವ್ರ ಸುತ್ತನೇ ರೀ. ಅವರೇ ದೊಡ್ಡ ಆರ್ಡರ್ ಮನ್ಯಾಗ ಅವರೇ ಮಾಡ್ಸ್ಕೊಂಡು ಹೋಗ್ತಿದ್ರು. ಆಕಿ ಒಂದು ಊರಿಗೆ ಹೋಗಕ್ಕೆಲ್ಲ ಬರಕ್ಕೆಲ್ಲ ಆಕಿನೇ ಮಾಡಕ್ಕೆಲ್ಲ. ಅಷ್ಟು ಮಕ್ಕಳು ಮರಗಳು ಯಾರು ನೋಡ್ಬೇಕ್ರಿ? ಎಷ್ಟು ಜನ ಮಕ್ಕಳು 6 ಮಂದಿ ಭಾಳ ಮೋಸ ಅಕ್ಕ ಮೊಮ್ಮಗಳು ಫಸ್ಟ್ ಟೈಮ್ ಹೋಗ್ಯಾಳ ಹೆಣ್ಮಗಳು ನಡೆಯಂತ ಕರ್ಕೊಂಡು ಮಾಡಿ ಹೋಗ್ಯಾಳ. ಮೊಮ್ಮಗಳು ನಡೆ ಕಡೆ ಅಂತ ಹೋಗ್ಯಾಳ್ರಿ. ನಿಮ್ಮ ಹೆಸರು? ನಿನ್ನ ಮದುವೆ